ರಾಜ್ಯದಲ್ಲಿ ಮಳೆಯ ಕೊರತೆಯಿಂದ ಉಂಟಾಗಿರುವ ಪರಿಸ್ಥಿತಿಯನ್ನು ಅವಲೋಕಿಸಲು ಉಪಮುಖ್ಯಮಂತ್ರಿ ಡಾ ಜಿ. ಪರಮೇಶ್ವರ್ ಅವರು ಬುಧವಾರ ಕೋಲಾರ ಜಿಲ್ಲೆಗೆ ಭೇಟಿ ನೀಡಿ ಬರ ಅಧ್ಯಯನ ನಡೆಸಿದರು. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮಕ್ಕೆ ಭೇಟಿ ನೀಡಿದ ಡಿಸಿಎಂ ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಹಾಗೂ ಬಿತ್ತನೆ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಗ್ರಾಮದ ರೈತ ಮಲ್ಲಿಕಾರ್ಜುನರವರು ಸುಮಾರು 1 ಎಕರೆ 25 ಗುಂಟೆ ಜಮೀನಿಗೆ ಭೇಟಿ ನೀಡಿ ಜಮೀನಿನ ಸ್ಥಿತಿಗತಿ ಹಾಗೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ಮಳೆಗಾಗಿ ಕಾಯುತ್ತಾ ಉಳುಮೆ ಮಾಡಿ ಬಿತ್ತನೆಗೆ ಸಿದ್ಧವಾಗಿರುವ ರೈತರ ಸಂಕಷ್ಟವನ್ನು ಪರಮೇಶ್ವರ್ ಅವರು ಆಲಿಸಿ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿಯನ್ನು ಪಡೆದರು. ರೈತರ ಸಮಸ್ಯೆಗಳ ಕುರಿತು ಸ್ಥಳದಲ್ಲೇ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸರ್ಕಾರದಿಂದ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ರವಿ, ಜಿಲ್ಲೆಯ ಶಾಸಕರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಳೆ ಬಂದರೆ ಅಷ್ಟು ಮಾಡ್ತೀವಿ. ಇದುವರೆಗೂ ಮಳೆ ಇಲ್ಲ. ಮಳೆ ದೇವರು ಕೊಡಬೇಕು. ಮಳೆ ಬರ್ದಿದ್ರೆ ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ಸರ್? ನಾವು ನೀರು ಅನುಕೂಲ ಇಲ್ಲ. KCB ಅಲ್ಲಿ ಮಳೆನೇ ಇಲ್ಲ. ತುಂತುರು ಮಳೆ ಎಲ್ಲ ಗಟ್ಟಿ ಮಳೆನೂ ಇಲ್ಲ. ತುಂತುರು ಮಳೆ ನಾವಿನ್ನೂ ಇಲ್ಲ. ಮಳೆ ಬರಲಿ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಅದು ಗ್ಯಾರಂಟಿ ಇಲ್ಲ. ಬರೋವರೆಗೂ ಗ್ಯಾರಂಟಿ ಇಲ್ಲ. ಹುಟ್ಟೋದಿಲ್ಲ. ಈ ವಾರ ಎಲ್ಲಾನು ಬರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಬಂದಾಗ ಅದು ಒಂದು ಮಳೆ ಬಂದ್ರೆ ನಿಮ್ಗೆ ಬಿತ್ತಿರೋದು ಬರಲ್ಲ ಮೇಡಮ್. 1 ವಾರ ಆದ್ಮೇಲೆ ಅದು ಭಾನುವಾರ ಬಿತ್ತಿರೋದು ಬರುತ್ತೆ. ಇನ್ನೊಂದು ಹಿಂದೆನೆ ಬಿತ್ತಿರೋದು ಅದು ಬರ್ತದೆ ಇಲ್ಲ ಗೊತ್ತಿಲ್ಲ. ಒಂದು 4 ದಿವಸ ಮಳೆ ಬಿತ್ತಿದ ಮೇಲೆ 4 ದಿವಸ ಮಳೆ ಇಲ್ಲದೆ ಹೋದ್ರೆ ಅದು ಬರೋದೇ ಇಲ್ಲ. ಮಳೆ ಈ ವರ್ಷ ನಮಗೆ ನಾವು ಬುದ್ಧಿಬಂಧಕ ನೋಡಿಲ್ಲ. ಇಷ್ಟು ಲೇಟ್ ಮಳೆ ಆಗ್ತಾರೆ. ಕೋಲಾರ ಜಿಲ್ಲೆ ತುಂಬ ಲೇಟ್. మీ కెమెరా బాగుందండి. ಅಲ್ಲೇರ್ರಿ ಬನ್ನಿ.